ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಒಂದು 7:30 ಆ ಥರ ಆಗಿದೆ. ನಾನು ಚಿಂಟು ಹಾಗೆ ಜೀವಿತ ಎಲ್ಲರೂ ಕೂಡ ಅಮ್ಮನ ಮನೆಗೆ ಬಂದಿದ್ದೀವಿ. ರಮ್ಯಾ ಅವ್ರು ಬಂದಿದ್ದರು. ಸೊ ಹಾಗೆ ಅವ್ರ ಜೊತೆನೇ ಬಂದ್ವಿ ಇಲ್ಲಿಗೆ. ನೋಡಿ ಆಟ ಸಾಮಾನೆಲ್ಲ ಸುರ್ಕೊಂಡು ಬಂಟು ಹಾಗೆ ಅಥರ್ವ ಆಟ ಆಡ್ತಾ ಇದ್ದಾರೆ. ಬಂಟುನ ಹಿಡಿಯೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಅವ್ನಿಗೆ ಆಟ ಸಾಮಾನೆಲ್ಲ ಸುರಿದಿದ್ರೆ ಅದನ್ನು ಇಟ್ಕೊಂಡು ಅವನು ಆಟ ಆಡ್ತಿರ್ತಾನೆ. ಈಗಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಅವನು ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ. ಸೊ ಹಂಗೆ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ವಿ. ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ನಮ್ಮಮ್ಮ ಊಟಕ್ಕೆ ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದಾರೆ. ನೀನ್ ಬ್ಲಾಗ್ ಮಾಡಿದಾಗ್ಲೂ ನಾನು ಇದೇ ಬಟ್ಟೆ ಹಾಕಿದ್ದೆ ಅನ್ಸುತ್ತೆ ಕಣೆ. ಇಲ್ಲ, ಇದೆಲ್ಲ ಕಣೆ. ನೋಡಿ, ಬ್ಲಾಗರ್ಸ್ಗೆ ಇದೆ ಟೆನ್ಷನ್. ನಾವು ಯಾವ ಬಟ್ಟೆಲಿ ಇರ್ತೀವಿ. ನಾನ್ ಬಜ್ಜಿ ತಿನ್ನಿ, ಚಿಕನ್ ಸಾರು. ಇವಳು ಎಂತ ನೋಡಿ, ಚಿಕನ್ ಸಾರ್ ಜೊತೆ ಬಜ್ಜಿ ಹಾಕೊಂಡ್ ತಿಂತವಳೆ. ಚಿಕನ್ ಖಾಲಿ ಆಗ್ಬಿಟ್ಟೈತೆ. ಬರೀ ಸಾಂಬಾರ್ ಅಲ್ವಾ, ಅದಕ್ಕೆ ಪೀಸ್ ಅನ್ಕೊಂಡು ಬಜ್ಜಿನೇ ತಿಂತ ಇದ್ದಾಳೆ ಅವಳು. ಫೀಲ್ ಮಾಡ್ತಾವಳೆ ಅವಳು ಇನ್ನ ಬಜ್ಜಿನೇ ಚಿಕನ್ ಅಂತ ಅನ್ಕೊಂಡು. ಅಲ್ಲ, ಗೊತ್ತಾಗಲ್ಲ ಅಂತ ಅನ್ಬಿಟ್ಟು ನಾನು ತಗೊಂಡೋಗಿ ಆ ಓವನ್ ಮೇಲೆ ಇಟ್ಬಿಟ್ಟು ಬಂದಿದೀನಿ. ಹುಡುಕ್ಬಿಟ್ಟು ಎತ್ಕೊಂಡ್ ಬಂದವಳಲ್ಲ ಅವಳು. ಮೊದ್ಲೇ ಯಾರ ನಾನ್ ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ನಮ್ ಡ್ಯಾಡಿ ಏನಾದ್ರು ಫ್ರೂಟ್ಸ್ ಇರ್ಬೋದು ಅಥವಾ ಈ ತರ ಬಜ್ಜಿ ಆತರ ಏನಾದ್ರು ತಗೊಂಡ್ಬಂದ್ರೆ ಕವರ್ನ ನಾನೇ ತರ್ಲೆ ನಾವ್ ಜಾಸ್ತಿ ಯೂಸ್ ಮಾಡ್ತೀವಿ. ಇವಳಿಂದಾನೇ ಅನ್ಸುತ್ತೆ ನಾನ್ ಕಲ್ತಿದ್ ಬಿಂದು. ಹಂಗೆ ಒಬ್ರಿಂದ ಸಹವಾಸ ದೋಷ ಏನೋ ಹೇಳ್ತಾ ಇದೆ. ನಮ್ ಡ್ಯಾಡಿ ಏನಾದ್ರು ತಗೊಂಡ್ ಬಂದ್ರೆ ಫಸ್ಟ್ ಬಂದ ತಕ್ಷಣ ಕೊಡಿ ಹಿಡಿ ಅಂತ ಕವರ್ ಇಸ್ಕೊಳ್ವೆ. ಅಡ್ಗೆ ಮನೆಗ್ ತಗೊಂಡೋಗಿ ಇಡ್ಬೇಕಾದ್ರೆ ಒಂದ್ ತಗೊಂಡ್ ತಿಂದ್ಬಿಟ್ಟು ದೊಡ್ಡ ಆಮೇಲೆ ಎಲ್ರಿಗೂ ಹೆಂಗ್ ನಾವು ಮತ್ತೆ ನಮ್ ಜೊತೆ ಎಲ್ಲ ಇವಳಿಗೂ ಒಂದೊಂದು. ನಾವು ಇವಳು ತಿಂದೇ ಇಲ್ಲ. ನನಗೆ ಚಿಕ್ಕವಳಿದ್ದಾಗ ನಾನ್ ನಾನ್ ವೆಜ್ ಎಲ್ಲ ನವೀನ್ ಮದ್ವೆ ಆದ್ಮೇಲೆ ನಾನ್ ಸ್ವಲ್ಪ ಚಿಕನ್ ಎಲ್ಲ ಜಾಸ್ತಿ ಅಭ್ಯಾಸ ಆಗಿತ್ತು. ಫ್ರೂಟ್ಸ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದೆ. ಫ್ರೂಟ್ಸ್ ನಾನೇ ನಮ್ಮನೇಲಿ ನಾನು ತಿಂತಾ ಇರ್ಲಿಲ್ಲ, ಶಿವನು ತಿಂತಾ ಇರ್ಲಿಲ್ಲ. ಆದ್ರೂ ನಾನೇನ್ ತುಂಬಾ ಏನ್ ತಿಂತಾ ಇರ್ಲಿಲ್ಲ. ಇವಾಗ ಮಾಡಷ್ಟ ಅವಾಗ ಅಷ್ಟೊಂದೇನು ಅಭ್ಯಾಸನೂ ಇರ್ಲಿಲ್ಲ. ಈಗಲೇ ಜಾಸ್ತಿ ಹೇಳ್ಬೇಕಂದ್ರೆ ಇವಾಗ ನಮ್ಮನೆ ನಾನ್ ವೆಜ್ ವಾರದಲ್ಲಿ ಒಂದ್ 3 ದಿನನಾದ್ರೂ ಇದ್ದೇ ಇರುತ್ತೆ. 2 ರಿಂದ 3 ದಿನ ಇದ್ದೇ ಇರುತ್ತೆ. ಆಗದೇ ಇಲ್ಲ, ತಿಂದೇ ಇರಕ್ಕೆ ಬಿಡೋದು 3 ದಿನ ಆಗ್ತಿದ್ದಂಗೆ. ಅದ್ರಲ್ಲೂ ಈ ಚಳಿ ವೆದರ್ ಅಲ್ಲಂತೂ ಬುಧವಾರ. ಇನ್ನೇನು ಸಮಾಚಾರ? ನಾಳೆ ಪಾರ್ಟಿ ಜೋರು. ಏನ್ ಮಾಮೂಲಿ. ಅಥರ್ವನ್ ಬರ್ಡೇ. ಅಕ್ಕ ಕಾರ್ ತಗತ್ತವಳೆ ಅಕ್ಕನ್ಗೋಸ್ಕರ. ಇನೋವಾ ಕ್ರಿಸ್ಟ ಐತಿ, ಇವಾಗ ಅಕ್ಕನ್ಗೋಸ್ಕರ ತಗತಾ ಇದ್ದಾಳೆ ಫ್ರೆಂಡ್ಸ್, ರಮ್ಯಂಗೋಸ್ಕರ. ಏನ್ ಮಾಡ್ಲಾ, ಬ್ಯಾಕ್ ಪೇನು. ಆಕ್ಚುಲಿ ಏನು ಪ್ಲಾನ್ ಇರ್ಲಿಲ್ಲ. ಹಂಗಂತ ನಾನು ಇನ್ನೂ ಏನ್ ಪರ್ಫೆಕ್ಟ್ ಆಗಿಲ್ಲ. ಬಟ್ ಬಂದ್ರೆ ಅದು ಇದಾಗತ್ತಲ್ವಾ ಅಂತ ಅನ್ಬಿಟ್ಟು ಅಷ್ಟೇ. ದಿನ ಆಗಲ್ಲ ಕಣೆ, ಬಸ್ಗಳು ಕರೆಕ್ಟ್ ಆಗಿ ಸಿಗಲ್ವಾ. ಒಂಥರ ಅದೇ ಜಿಗುಪ್ಸೆ ಬಂದ್ಬಿಟ್ಟಿತ್ತು ನನ್ಗೆ. ನೋಡೋಣ, ಅದು ಯಾವತ್ತೋ ನವೀನ್ ನಾನು ನಿನ್ಗೆ ಕಾರ್ ಗಿಫ್ಟ್ ಮಾಡ್ಬೇಕಂತ ನಂಗೆ ಇಷ್ಟ, ಕೊಡಿಸ್ತೀನಿ ನಿನ್ ಬರ್ಡೇಗೆ, ಕಲ್ತ್ಕೊ ಅಂತ ಇದ್ರು. ಹಾಗೆ ಫ್ರೆಂಡ್ಸ್, ಈ ಡಿಸೈನ್ ಪೆನ್ನಿ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದೀನಿ. ಇದು ಬಂದು 100% ಡ್ಯೂರಮ್ ವೀಟ್ ಇಂದ ಮಾಡಿರೋದು. ನೋ ಕೊಲೆಸ್ಟ್ರಾಲ್, ನೋ ಕಲರ್, ನೋ ಮೈದಾ, ನೋ ಟ್ರಾನ್ಸ್ ಫ್ಯಾಟ್. ಇದು ಬಂದು ತುಂಬಾನೇ ಹೆಲ್ದಿ ಆಗಿದೆ. ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡ್ಕೊಂಡು ಪಾಸ್ತಾ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬಾನೇ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಇದನ್ನ ಮಕ್ಳಿಗೂ ಕೂಡ ನಾವು ಆರಾಮ್ಸೆ ಮಾಡ್ಕೊಡ್ಬಹುದು. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯಿನ ಯೂಸ್ ಮಾಡ್ಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಡಿಸೈನು ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡು ಈ ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಬಂದು ಸ್ಪೇನಲ್ಲಿ ಮಾಡಿರೋದು. ಹಾಗೆ ಇದನ್ನು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ಆಲಿವ್ ಆಯಿಲ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಇದರಲ್ಲಿ 75% ಆಫ್ ಮ್ಯಾನುಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಹಾಗೆ ಹೆಲ್ದಿ ಫ್ಯಾಟ್, ಝೀರೋ ಕೊಲೆಸ್ಟ್ರಾಲ್, ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್, ಹಾಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಹಾಗೆ ಫ್ರೆಂಡ್ಸ್, ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲದೆ ಈವ್ನಿಂಗ್ ಟೈಮಲ್ಲಿ ನಮಗೆ ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕಪ್ಪ ಅಂತ ಅನಿಸ್ತಿರುತ್ತೆ. ಅಂಥ ಸಮಯದಲ್ಲಿ ಕೂಡ ಈವ್ನಿಂಗ್ ಟೈಮು ನಾವು ಈ ಒಂದು ಪಾಸ್ತಾನ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು. ಸೊ ತುಂಬಾ ಈಸಿಯಾಗಿ ಈ ರೆಸಿಪಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬಟ್ ನಾನು ಧೈರ್ಯ ಮಾಡಿರಲಿಲ್ಲ. ಆರ್ಯ, ನಿಂಗೋಸ್ಕರ ಬಲೂನ್ ತಂದಿದ್ದೀನಿ ಅಂತ. ಮಿರರ್ ಮುಂದೆ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ ಮಿರರ್ ಮುಂದೆ? ನೀನ್ ಯಾವತ್ ಹೋಗೋದು? ಅಲ್ಲ ಕಣೋ, ನಮ್ಗೆ ಈಗ ನೈಟ್ ಹೋಗಿ ನೋಡ್ಬಿಟ್ಟು ಬಂದು ಬೆಳಗ್ಗೆಗೋ ಇದಕ್ಕೋ ಹೋಗಕ್ಕಾಗುತ್ತಾ? ರಜಾ ಇರೋ ದಿನ ಅಂದ್ರೆ
ಹೋಗ್ಬೋದು. ಸಂಜೆ ಹೋಗವ 4 ಗಂಟೆ 5 ಗಂಟೆ 6 ಗಂಟೆ ಹಂಗಿರ್ತದ ಲಾಸ್ಟ್ ಹೋಗಿ 7 ಗಂಟೆ ಶೋ ಫೋನ್ ಮಾಡ್ಬೇಕು ಫೋನ್ ಹಂಗೆ ಆಯ್ತ್ ಪೂಜೆ ಎಲ್ಲ ಆದ್ಮೇಲೆ ಅದು ರಿಲೀಸ್ ಆಗೋದು. ಆಯ್ತ್ ಪೂಜೆ ಎಷ್ಟನೇ ತಾರೀಕು ಗೊತ್ತಾ ರಮ್ಯಾ? 3ನೇ ತಾರೀಕು. 2ಕ್ಕೆ ರಿಲೀಸ್ ಆದ್ರೆ ಎಲ್ಲೋಯ್ತ್ಯಾ? 3ನೇ ತಾರೀಕು ಆಯ್ತ್ ಪೂಜೆ ಅಂತ. ಮತ್ತೆ ಎಷ್ಟಕ್ಕೆ? 1ನೇ ತಾರೀಕು ಆಯ್ತ್ ಪೂಜೆ ಯಾವಾಗ್ಲೇ ಅಂತಾನೆ ಗೊತ್ತಿಲ್ಲ ನಮ್ಮ ಅಕ್ಕಂಗೆ. ಅಯ್ಯೋ 3 ಅನ್ಕೊಬಿಟ್ಟಿದೀನಿ ಕಣೆ, ನನ್ ತಲೆಯಲ್ಲಿ 3 ಅನ್ನೋದೇ ಕುತ್ಕೊಬಿಟ್ಟೈತೆ. ಅದಕ್ಕೆ ವಿಜಯದಶಮಿ. ಹೌದು. ಅಯ್ಯೋ ನಾನೇ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದೀನಿ 3ಕ್ಕೆ ಅನ್ಕೊಂಡು. ನೋಡಿ ಫ್ರೆಂಡ್ಸ್, ಇಲ್ಲಿ ಆಯುಧ್ ಪೂಜೆ ಮತ್ತೆ ವಿಜಯದಶಮಿ ಡಿಸ್ಕಷನ್. ನನ್ಗೊಂದ್ ಡೌಟ್, ಎಲ್ಲ ಹೋಗಿ ಬಂದು ಫ್ರೆಂಡ್ಸ್ ಈ ಮಿರರ್ ಮುಂದೆನೆ ನಿಂತ್ಕೊಂಡು ಒಂದ್ಸತ ಮುಖ ನೋಡ್ಕೊಂಡು ಹೋಯ್ತಾರೆ. ಹೋಗ್ತಾರೆ. ಜೋರ ಕಿರ್ಚಿದ್ರೆ ಅವನ್ ಶಾಕ್ ಆಗ್ಬಿಡ್ತಾನೆ. ಆಮೇಲೆ ಅಯ್ಯೋ ನಮ್ಮ ಅಥರ್ವ ಬಾಯಿನೇ ಬಡ್ಕೊಂಡ್ಬಿಡ್ತಾನೆ. ಅಥರ್ವ ಮೆಲ್ಲ. ಅವ್ರ ಅಪ್ಪ ಅಂದ್ರೆ ಎಷ್ಟಿಷ್ಟ ಸೇಮ್ ಅಥರ್ವ ಹಿಂಗೆ ಆಡ್ತಾ ಇದ್ದಿದ್ದು ಚಿಕ್ಕ. ಹೌದು, ಮಕ್ಳೇ ಹಂಗೇನೆ ಕಣೆ. ಚಿಂಟು ಜೀವಿತು ಅಷ್ಟೇ, ಅವ್ರ ಅಪ್ಪನ್ನೇ ಜಾಸ್ತಿ ಹಚ್ಕೊಂಡಿದ್ದು. ನನ್ಗೆ ನೀನ್ ಬೇಡ, ಆರ್ಯ ಬೇಕು. ಜಗತ್ತಲ್ಲಿ ನಿಂಗೆ ಯಾರ್ ಕಂಡ್ರೆ ಇಷ್ಟ? ಎಷ್ಟು ಡೌನ್ ನನ್ ಮಗ ಗೊತ್ತಾ ಇವನು. ಸಾಕು ನಿಮ್ದ ಫ್ಯಾಮಿಲಿ ಡ್ರಾಮಾ ನೋಡಕೈತೆ. ಸುಮ್ದಿರಿ, ಇವ್ರದ್ದು ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಆ ಕಲಾವಿದ್ರು ಇವರು. ಈ ಜಗತ್ತಲ್ಲಿ ಯಾರ್ ಕಂಡ್ರೆ ಪ್ರೀತಿ ನಿಂಗೆ ಅಥರ್ವ? ಈ ಜಗತ್ತಲ್ಲಿ ನಿನ್ಗೆ ಯಾರ್ ಕಂಡ್ರೆ ಪ್ರೀತಿ? ಅಪ್ಪ ಇದು ಫ್ಯಾಮಿಲಿ ಡ್ರಾಮಾ ಅಲ್ಲ ಫ್ರೆಂಡ್ಸ್, ಇದು ಪ್ರೀತಿ, ಇದು ನಿಜವಾದ ಪ್ರೀತಿ, ಇದು ಬಾಂಧವ್ಯ. ಅಯ್ಯೋ ನೀನ್ ಊಟ ಟೊಮೊಟೊ ಗೊಜ್ಜು. ಮಾರ್ನಿಂಗ್ ಹಂಗಾದ್ರು ಅಥರ್ವ ಏನಿ ಬೇಡ ಪ್ಲೀಸ್, ಬೇಡ ಮಗನೇ, ಒದ್ದೆ ಆಗುತ್ತೆ ಪ್ಲೀಸ್ ಬೇಡ. ಮಾಡಲ್ಲ ಬಿಡಮ್ಮ. ಮತ್ತೆ ಬೆಳಿಗ್ಗೆ ಅಮ್ಮ ಟಿಫನ್ ಉಪ್ಪಿಟ್ಟು ಮಾಡೋಣ ಅಂತಾನೇನಾ ಡಿಸೈಡ್? ಬಿಡು, ಅದೇ ಸರಿ, ಬೇಗ ಆಗುತ್ತೆ. ಆಮೇಲೆ ಮತ್ತೆ ಇನ್ನೇನಮ್ಮ ಸಮಾಚಾರ? ಎಲ್ಲ ಹಚ್ಚಿ ಇಟ್ಟು ರೆಡಿ ಮಾಡಿದರೆ ಟೊಮೊಟೊ ಗೊಜ್ಜು ಮಾಡಕ್ಕೆ ಅಂತ. ಸೊಪ್ಪು, ಕರಿಬೇವು. ಚಿಕ್ಕದ ಅಮ್ಮ ನಮ್ಗೆ ನೆನಪಾಗುತ್ತೆ ಅಲ್ವಾ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಡ್ಯಾಡಿ ಹೊರಗಡೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಟೊಮೆಟೊ ಗೊಜ್ಜೆ ಮಾಡ್ಕೊತಾ ಇದ್ದಿದ್ದು ಅಲ್ವಾ, ಈಸಿ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಬಿಡ್ತಾ ಇದ್ವಿ. ಎಷ್ಟು ಚೆನ್ನಾಗಿರೋದಾಗ ಅದೇ ನೆನಪಾಗುತ್ತೆ. ನನ್ಗೆ ಕೆಮ್ಮೆ ಕಡಿಮೆ ಆಗಿಲ್ಲ ಕಣಮ್ಮ, ಇದಕ್ಕಿದಂಗ ಒಂದೇ ಸಲ ಬಂದ್ಬಿಡ್ತದ ಕೆಮ್ಮು. ಒಂದ್ ಬಾಟ್ಲ ಎಲ್ಲ ಫುಲ್ ಮುದ್ದೋಗಿ ಇನ್ನೊಂದ್ ಬಾಟ್ಲ ಬಿಡ್ತಾನೆ. ಚೆನ್ನಾಗಿ ಇದು ಹಸಿ ಎಲ್ಲ ಹೋಗ್ಬಿಟ್ಟು ದಮ್ಮ ಕಣ್ಣು ಚೆನ್ನಾಗಿ ಬೇಯಬೇಕು. ಹಾಗೆ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡಿದ್ವಲ್ಲ, ಫುಲ್ ಕಿರ್ಚಾಟ. ಅಥರ್ವ ಬೇರೆ ಗನ್ನದ ನೀರು ಹಾಕ್ಕೊಂಡು ಎಲ್ಲರಿಗೂ ಆಟ ಆಡಿಸ್ತಾ ಇದ್ದಿದ್ದು. ಸೊ ಎಲ್ಲರೂ ಹ್ಯಾಪಿಯಾಗಿ ಸುಮಾರು ತನಕ ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ. ಆಮೇಲೆ ಅಷ್ಟರಲ್ಲಿ ಅಮ್ಮ ಟೊಮೊಟೊ ಗೊಜ್ಜು ಮಾಡಿದರು. ಆಲ್ರೆಡಿ ರೈಸ್ ಎಲ್ಲ ಆಗಿತ್ತು. ಅದಾದಮೇಲೆ ಸ್ವಲ್ಪ ಟೊಮೊಟೊ ಗೊಜ್ಜು ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ಸಖತ್ತಾಗಿ ಮಾಡಿದರು. ಟೊಮೊಟೊ ಗೊಜ್ಜಂತೂ ಸೂಪರಾಗಿ ಆಗಿತ್ತು. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.